ಹಾಯ್ ಗೆಳೆಯರೇ, ನಮ್ಮ ಚಾನಲ್ಗೆ ಸುಸ್ವಾಗತ. ಗೆಳೆಯರೇ, ಪ್ರಸ್ತುತ ದಿನಗಳಲ್ಲಿ ಮನುಷ್ಯರು ಮಾನಸಿಕ ಶಾಂತಿಯನ್ನ ಪಡೆದುಕೊಳ್ಳುವುದಕ್ಕಾಗಿ ಬಹಳಷ್ಟು ಪರದಾಡುತ್ತಿದ್ದಾರೆ. ಯಾರಲ್ಲಿ ನೋಡಿದರೂ ಒತ್ತಡ, ಕೋಪವೇ ಹೆಚ್ಚಾಗಿದೆ. ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೋಪ, ಒತ್ತಡ ಸರ್ವೇ ಸಾಮಾನ್ಯವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಮನಸ್ಸನ್ನ ಶಾಂತವಾಗಿಟ್ಟುಕೊಳ್ಳುವುದು ತುಂಬಾನೇ ಮುಖ್ಯ. ಹಾಗಿದ್ರೆ ಮಾನಸಿಕ ಶಾಂತಿಯನ್ನ ಕಂಡುಕೊಳ್ಳಲು ನಾವು ಏನು ಮಾಡಬೇಕು ಎಂಬುದನ್ನ ಇವತ್ತು ತಿಳಿದುಕೊಳ್ಳೋಣ ಬನ್ನಿ. ಪ್ರತಿದಿನವೂ ನಮ್ಮ ಸುತ್ತಮುತ್ತ ನಡೆಯುವ ಕೆಲವೊಂದು ಘಟನೆಗಳು ನಮಗೆ ದುಃಖವನ್ನ, ಮಾನಸಿಕ ಚಿಂತೆಯನ್ನ ನೀಡುತ್ತೆ. ಇಂತಹ ಘಟನೆಗಳನ್ನ ನೋಡಿ ನಮ್ಮ ಮನಸ್ಸು ಕೆಲವೊಮ್ಮೆ ದುಃಖಕ್ಕೆ ಒಳಗಾಗುತ್ತೆ. ಕೆಲವೊಂದು ಘಟನೆಗಳು ಅಥವಾ ವಿಚಾರಗಳು ನಮ್ಮ ಕಣ್ಣಿಂದ ದೂರ ಹೋದರೂ ಅದರಿಂದಾಗುವ ನೋವು ಸದಾ ಮನಸ್ಸಿನಲ್ಲಿ ಉಳಿದುಕೊಂಡು ನೆನೆದಷ್ಟು ದುಃಖವನ್ನ ಹೆಚ್ಚಿಸುತ್ತೆ. ಇವೆಲ್ಲ ನಮ್ಮ ಮನಸ್ಸಿನಲ್ಲಿ ಗೊಂದಲದ ಗೂಡನ್ನ ಸೃಷ್ಟಿಸುತ್ತವೆ. ನಾವು ಈ ಘಟನೆಯನ್ನ ಎಷ್ಟೇ ಮರೆಯಬೇಕೆಂದ್ರೂ ಬಯಸಿದರೂ ಅಷ್ಟು ಸುಲಭವಾಗಿ ನಮ್ಮಿಂದ ಮರೆಯದಂತೆ ಮಾಡುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಮನಸ್ಸನ್ನ ಶಾಂತವಾಗಿಟ್ಟುಕೊಳ್ಳೋದು ತುಂಬಾನೇ ಮುಖ್ಯ. ಹಾಗಿದ್ರೆ ಹೇಗೆ ನಾವು ನಮ್ಮ ಮನಸ್ಸನ್ನ ಶಾಂತವಾಗಿಟ್ಟುಕೊಳ್ಳಬಹುದು ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಸಜ್ಜನರ ಸಹವಾಸ ಮಾಡಿ. ಒಳ್ಳೆಯ ಕೆಲಸ ಮಾಡಲು ಸದಾ ಒಳ್ಳೆಯವರ ಸಹವಾಸ ಮಾಡಬೇಕು ಎನ್ನುವ ಹಿರಿಯರ ಮಾತುಗಳನ್ನು ನೀವು ಕೇಳಿರಬಹುದು. ಇದರ ಹಿಂದಿನ ಕಾರಣವೆಂದರೆ ನೀವು ಒಳ್ಳೆಯ ಜನರ ಸಹವಾಸದಲ್ಲಿದ್ದಾಗ ಯಾವಾಗಲೂ ಒಳ್ಳೆಯದನ್ನೇ ಕಲಿಯುತ್ತೀರಿ. ಒಳ್ಳೆಯ ಜನರ ಸಹವಾಸದಲ್ಲಿ ಧನಾತ್ಮಕ ಶಕ್ತಿ ಪಡೆಯುತ್ತೀರಿ. ಇದರಿಂದಾಗಿ ನೀವು ಕೆಟ್ಟ ಸಮಯವನ್ನ ಸುಲಭವಾಗಿ ಸಹಿಸಿಕೊಳ್ಳುತ್ತೀರಿ. ನಕಾರಾತ್ಮಕ ವ್ಯಕ್ತಿಗಳು ನಿಮಗೆ ಒಳ್ಳೆಯವರೆಂದು ತೋರಬಹುದು, ಆದರೆ ಅವರ ಸಹವಾಸ ನಿಮ್ಮೊಳಗಿನ ಮಾನಸಿಕ ಸ್ಥಿತಿಯನ್ನ ಮತ್ತಷ್ಟು ಹಾಳು ಮಾಡುತ್ತೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯವರಿಗೆ ಮಾತ್ರ ಸ್ಥಾನ ನೀಡಿದ್ರೆ ಮಾನಸಿಕ ಶಾಂತಿ ಸಿಗುವ ಸಾಧ್ಯತೆ ಇದೆ. ನಿರಂತರವಾಗಿ ಪ್ರಯತ್ನಗಳನ್ನ ಮಾಡಿ. ಜಗತ್ತಿನಲ್ಲಿ ಎಲ್ಲರ ಜೀವನದಲ್ಲಿ ದುಃಖ ಸಾಮಾನ್ಯ. ಪ್ರತಿಯೊಬ್ಬರ ಸಂಕಟವನ್ನ ಹೋಗಲಾಡಿಸಲು ನಮಗೆ ಸಾಧ್ಯವಾಗೋದಿಲ್ಲ. ಹಾಗಂತ ನಾವು ಅವರಿಗೆ ಬೆನ್ನು ತೋರಿಸಿ ಹೋಗಬೇಕೆಂದಲ್ಲ. ಒಬ್ಬ ವ್ಯಕ್ತಿ ಅಥವಾ ಇತರ ಪ್ರಾಣಿಗಳೇ ಆಗಲಿ ಹಸಿದಿದ್ದರೆ ನಾವು ಅವುಗಳಿಗೆ ಆಹಾರ ನೀಡಬಹುದು. ಅವುಗಳ ಸಂಕಷ್ಟದಲ್ಲಿದ್ದಾಗ ಸಹಾಯ ಮಾಡಬಹುದು. ಇದು ಖಂಡಿತವಾಗಿಯೂ ಪ್ರಪಂಚದಿಂದ ಹಸಿವನ್ನ ತೊಡೆದು ಹಾಕುವುದಿಲ್ಲ. ಆದರೆ ನಮ್ಮ ಈ ಸಣ್ಣ ಪ್ರಯತ್ನ ಇನ್ನಿತರ ಜನರನ್ನ ಒಳ್ಳೆಯದನ್ನ ಮಾಡಲು ಪ್ರೋತ್ಸಾಹಿಸುತ್ತದೆ. ಹಾಗೆಯೇ ದುಃಖದಲ್ಲಿ ಮುಳುಗಿರುವ ವ್ಯಕ್ತಿಯ ದುಃಖವನ್ನ ನಿವಾರಿಸಲು ಸಾಧ್ಯವಾಗದೇ ಇದ್ದರೂ ಆತನೊಂದಿಗೆ ಮಾತನಾಡೋ ಮೂಲಕ ಆತನ ಮನಸ್ಸಿನ ಭಾರವನ್ನ ಹಗುರಗೊಳಿಸಬಹುದು. ಕುಟುಂಬದೊಂದಿಗೆ ಭಾವನಾತ್ಮಕವಾಗಿರಿ. ಪ್ರತಿಯೊಂದು ಕುಟುಂಬದ ಸದಸ್ಯರು ವಿಭಿನ್ನ ವ್ಯಕ್ತಿತ್ವಗಳನ್ನು ಹೊಂದಿರ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಕೆಲವೊಮ್ಮೆ ಕೆಲವು ವಿಷಯಗಳಲ್ಲಿ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಸೃಷ್ಟಿಯಾಗಬಹುದು. ಅದರಿಂದ ದೂರವಿರಲು ಪ್ರಯತ್ನಿಸಬೇಡಿ. ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಿಕೊಳ್ಳಲು ಪ್ರಯತ್ನ ಪಡಿ. ಹೀಗೆ ಮಾಡೋದ್ರಿಂದ ನಿಮ್ಮೊಳಗಿನ ಒಳ್ಳೆಯ ವ್ಯಕ್ತಿತ್ವ ಮತ್ತಷ್ಟು ವೃದ್ಧಿಯಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಕುಟುಂಬದೊಂದಿಗೆ ಸಂಪರ್ಕದಲ್ಲಿರೋದು ಮತ್ತು ಕುಟುಂಬಕ್ಕಾಗಿ ಸಮಯವನ್ನ ವಿನಿಯೋಗಿಸುವುದು ಬಹಳ ಮುಖ್ಯವಾಗಿದೆ. ಇದು ವ್ಯಕ್ತಿಗೆ ಧನಾತ್ಮಕ ಶಕ್ತಿಯನ್ನ ನೀಡುತ್ತದೆ. ಮಾನವೀಯ ಮೌಲ್ಯಗಳನ್ನ ಬೆಳೆಸಿಕೊಳ್ಳಿ. ಮನುಷ್ಯನಾಗಿ ಮನಸ್ಸಿನಲ್ಲಿ ಕರುಣೆ ಇರಬೇಕು. ವ್ಯಕ್ತಿಯ ಪರಿಸ್ಥಿತಿಗಳು ಎಷ್ಟೇ ಕೆಟ್ಟದ್ದಾಗಿದ್ದರೂ ಅವರನ್ನ ಎಂದಿಗೂ ನಿಂದಿಸಬೇಡಿ, ಆದರೆ ಅವರಿಗೆ ಸಹಾಯ ಮಾಡಲು ಪ್ರಯತ್ನಿಸಿ. ಉದಾಹರಣೆಗೆ, ಭಿಕ್ಷಾಟನೆ ಮಾಡುವಾಗ ನೀವು ಚಿಕ್ಕ ಮಗುವಿಗೆ ತಿನ್ನಲು ಏನಾದರೂ ನೀಡಲು ಸಾಧ್ಯವಾಗದಿದ್ದರೆ ಅವರನ್ನ ಹೆದರಿಸಲು ಅಥವಾ ನಿಂದಿಸಲು ಹೋಗಬೇಡಿ. ಅವರ ಜೀವನವನ್ನ ಬದಲಾಯಿಸಲು ಬಯಸಿದ್ರೆ ಮೊದಲ ನಮ್ರತೆಯಿಂದ ವರ್ತಿಸಿ. ಇದು ನಿಮಗೆ ಒಳಗಿನಿಂದ ಒಳ್ಳೆಯ ಭಾವನೆಯನ್ನ ಸೃಷ್ಟಿ ಮಾಡುತ್ತದೆ. ಸ್ನೇಹಿತರೆ, ಇದೇ ತರಹದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದನ್ನ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ನಮಸ್ಕಾರ.